ಎಲ್ರಿಗೂ ನಮಸ್ಕಾರ ಗಾಯ್ಸ್. ಇವತ್ತು ಏನಂದರೆ ಡ್ಯೂಟಿ ಮಾಡೋಣ ಅಂದ್ಕೊಂಡು ನಮ್ಮ ಅಮ್ಮನ ಹತ್ರ 100 ರೂಪಾಯಿ ಇಸ್ಕೊಂಡು ಸೀದಾ ಡ್ಯೂಟಿಗೆ ಅಂತ ಬಂದೆ ಗುರು. ಇದೇ ನನ್ನ ಗಾಡಿ. ಇದರಲ್ಲೇ ನಾನು 365 ದಿವಸದಲ್ಲಿ 15 ಲಕ್ಷ ಸಂಪಾದನೆ ಮಾಡೋಕ್ಕಾಗುತ್ತೋ ಆಗಲ್ವೋ ಅಂತ ನಿಮಗೆ ಪೂರ್ತಿ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ ಎಲ್ಲರೂ. ಇವತ್ತಿಂದ ವೀಡಿಯೋ ಸ್ಟಾರ್ಟು. ಡೇ 1. ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನಾಗುತ್ತೆ ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಇವಾಗ ಒಂದು ಆರ್ಡ್ರ್ ಪಿಕಪ್ ಮಾಡೋಣ ಅಂದ್ಕೊಂಡು ಆನ್ ಮಾಡಿದ್ದೀನಿ. ಆನ್ ಮಾಡಾದ್ಮೇಲೆ ಹಂಗೂ ಹಿಂಗೂ ಜುಯಿ ಅಂತ ಬಿದ್ದೇ ಬಿಡ್ತು ಗುರು. ಅದನ್ನು ಪಿಕಪ್ ಮಾಡೋಕ್ಕೆ ಒಂಟೆ. ಝೊಮ್ಯಾಟೋದು ಪಿಕಪ್ ಬಂದು ಇಲ್ಲೇ ಬಿದ್ದೈತೆ ಊಟ ಕಾಫಿ ಅನ್ನೋದಕ್ಕೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಮುಂದೆ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಊರ್ ಕಾಫಿ ಅನ್ನೋದ್ರಲ್ಲಿ ಪುಟ್ನ ಪಿಕಪ್ ಮಾಡಾಯ್ತು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ ಹೋಗೋಣ ಬರ್ರಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂದ್ಕೊಂಡು ಸೀದಾ ಹೋಗಿದ್ದೆ ಬಸವೇಶ್ವರ ನಗರಕ್ಕೆ. ಡ್ರಾಪ್ ಲೊಕೇಶನ್ ಬಂದು ಬಿದ್ದಿದ್ದು. ಸೀದಾ ಚೆಚ್ಕೊಂಡು ಹೊಂಟೆ. ಓದೆ ಕಸ್ಟಮರ್ಗೆ ಫೋನ್ ಆಗ್ತೆ ಬಂದೆ. ಕಸ್ಟಮರ್ ಡ್ರಾಪ್ ಮಾಡಾಯ್ತು. ಇಲ್ಲಿಂದ ನೆಕ್ಸ್ಟ್ ಆರ್ಡರ್ ಏನ್ ಬೀಳುತ್ತೆ ಅಂತ ನೋಡೋಣ. ಅಪ್ಡೇಟ್ ಮಾಡ್ತೀನಿ, ನೋಡ್ತಾ ಇರಿ. ಹಂಗು ಹಿಂಗು ಡ್ಯೂಟಿ ಬಿದ್ದೇ ಬಿಡ್ತು. 2ನೇ ಆರ್ಡರ್ ಪಿಕಪ್ ಮಾಡಕ್ ಹೋಗೋಣ ಬನ್ನಿ ಗಾಯ್ಸ್. 2ನೇ ಪಿಕಪ್ ಬಂದು ಮಹಾಲಕ್ಷ್ಮಿ ಸ್ವೀಟ್ಸ್ ಬಿದ್ದೈತೆ. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಮಲ್ಲೇಶ್ವರಂ ಡ್ರಾಪ್ ಐತೆ, ಡ್ರಾಪ್ ಮಾಡೋಣ ಬರ್ರಿ. ಮಹಾಲಕ್ಷ್ಮಿ ಲೇಔಟ್ ಸ್ವೀಟ್ಸ್ ಅಲ್ಲಿ ಪಿಕಪ್ ಮಾಡಾಯ್ತು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಮಲ್ಲೇಶ್ವರಂ ಡ್ರಾಪ್ ಮಾಡೋಣ ಬನ್ನಿ ಗಾಯ್ಸ್. ಸೋನಂತೂ ಹೋಯ್ತಾನಿಲ್ಲ. ಏನಪ್ಪ ಮಾಡೋದು ಅನ್ಕೊಂಡು ನಿಂತಿರೋಷ್ಟಲ್ಲೇ ಮೂವ್ ಆದ. ಜುಯಿ ಅನ್ಕೊಂಡು ಲೆಫ್ಟ್ ಇಂಡಿಕೇಟ್ರು ಹಾಕ್ತೆ. ಹಂಗೆ ಜುಯಿ ಅಂತ ಚಚ್ಕೊಂಡು ರೈಟಲ್ಲಿ ಇಂಡಿಕೇಟ್ರು ಓಡ್ತಾನೆ ಐತೆ. ಅದನ್ನು ತಲೆ ಕೆಡ್ಸ್ಕೊಳ್ದೆ ಓದಾದ್ಮೇಲೆ ಇನ್ನೇನು ಮಾಡೋದು ಅಂದ್ಕೊಂಡು ಯಶವಂತಪುರದ ಹೊರಗಡೆ ಡ್ರಾಪ್ ಲೊಕೇಶನ್ ಇತ್ತು. ಜುಯಿ ಅಂದ್ಕೊಂಡು ಚಚ್ಕೊಂಡು ಓದಾದ್ಮೇಲೆ ಕಸ್ಟಮರ್ಗೆ ಫೋನ್ ಹಾಕ್ತೆ. ಈ ಮನೆಗೆ ಬಂದು ಡೆಲಿವರಿ ಕೊಟ್ಟೆ. 2ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು. 3ನೇ ಆರ್ಡ್ರ್ ಎಲ್ಲಿ ಬೀಳುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್. 3ನೇ ಆರ್ಡ್ರ್ ಬಿತ್ತು ಗಾಯ್ಸ್. 3ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ವೀಣಾ ಸ್ಟೋರ್ಗೆ ಹೋಗೋಣ ಬನ್ನಿ. ಡುಂಪ ಅನ್ಕೊಂಡು ಸೀದಾ ಹೋದೆ. ವೀಣಾ ಸ್ಟೋರ್ ಹೋಯ್ತಾ ಇನ್ನು ಚಚ್ಕೊಂಡು ಹೋದೆ ಗುರು. ಇಲ್ಲಿ ನೋಡಿದ್ರೆ ಇಷ್ಟು ಟ್ರಾಫಿಕ್, ಏನೂ ಮಾಡೋಕ್ಕಲ್ಲ. ಅದನ್ನೇ ಎಲ್ಲ ಕಡೆ ನುಗ್ಗಿಸ್ಬೇಕು ಅಂದ್ಕೊಂಡು ಸೀದಾ ನುಗ್ಸಾಡಿಸ್ತೆ. ಇವನಂತೂ ಜಾಗ ಒಂಚೂರು ಬಿಡ್ತಾನೆ ಏನಿಲ್ಲ. 3ನೇ ಆರ್ಡ್ರನ್ನ ಬಂದು ವೀಣಾ ಸ್ಟೋರ್ ಅಲ್ಲಿ ಪಿಕಪ್ ಮಾಡಿದೀವಿ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ ಬನ್ನಿ ಗಾಯ್ಸ್. 3ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಕ್ ಹೋಯ್ತಾ ಇದೀವಿ ಬನ್ನಿ ಗಾಯ್ಸ್. ಏನಾಗುತ್ತೆ ಮುಂದೆ ನೋಡೋಣ. ಆಟೋದಣ ಸೈಡಿಗೆ ಬರೋಣ. ಜಿಂಕಲ ಕಾಲ. ನಮಸ್ಕಾರ. ಯಾವ್ದೋ ಕಾರು ಇದ್ರು ಬರ್ತೈತೆ. ಆಪೋಸಿಟ್ ಅಲ್ಲಿ ಒಂದು ಕಾರು ಜಿಗಿಜಿಗಿ ಅಂತ ನುಗ್ತಾ ಇರೋದು. ಯಾರಿಗೂ ತಲೆ ಕೆತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ನುಗ್ತಾ ಇರೋಣ, ಅರ್ನಿಂಗ್ಸ್ ಮಾಡ್ತಾ ಇರೋಣ. 365 ದಿವಸದಲ್ಲಿ 15 ಲಕ್ಷ ಸಂಪಾದನೆ ಮಾಡಿ ತೋರ್ಸೇ ಬಿಡ. 3ನೇ ಆರ್ಡ್ರನ್ನ ಡ್ರಾಪ್ ಮಾಡಕ್ ಬಂದಿದೀವಿ. ಇದೇ ಲೊಕೇಶನ್. ಇಲ್ಲಿ ಡ್ರಾಪ್ ಮಾಡ್ಬಿಟ್ಟು 4ನೇ ಆರ್ಡ್ರ್ ಎಲ್ಲಿ ಬೀಳುತ್ತೆ ಅಂತ ನೋಡೋಣ ಬನ್ನಿ ಗಾಯ್. ಅಣ್ಣ ಒಂದೇ ಒಂದ್ ಮಾತು, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ ಅಂತ ಹೇಳ್ಬಿಡ್ರ. ಸಬ್ಸ್ಕ್ರೈಬ್ ಮಾಡ್ಬಿಡಿ, ಎಲ್ಲಾರು ಸಪೋರ್ಟ್ ಮಾಡಿ ಗಾಯ್ಸ್. ಇದೇ ತರ ಸರಿ. 3ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಳಕ್ ಬಂದಿದೀವಿ. ಇದೇ ಬಂದು ಪಿಕಪ್ ಲೊಕೇಶನ್. ಕಸ್ಟಮರ್ ಫೋನ್ ಮಾಡೋಣ ಬನ್ನಿ ಗಾಯ್ಸ್. ಬನ್ನಿ ಸ್ನೇಹಿತರೆ, ಎಲ್ಲರೂ ಸೇರೋಣ ಅನ್ಕೊಂಡು ಸೀದಾ ಒಂಟೆ ಹೋಗಿದ್ದೆ ಕಸ್ಟಮರ್ ಡ್ರಾಪ್ ಲೊಕೇಶನ್. 4 ಆರ್ಡ್ರು ಡ್ರಾಪ್ ಬಂದು ಈ ಬಿಲ್ಡಿಂಗ್ಗೆ. ಇಲ್ಲಿ ಡ್ರಾಪ್ ಮಾಡೋಣ ಬನ್ನಿ ಗಾಯ್ಸ್. 103 ರೂಪಾಯಿ ಬಂದು ಇಲ್ಲಿ ಡ್ರಾಪ್ ಮಾಡಾಯ್ತು. ಇಲ್ಲಿಂದ ನೆಕ್ಸ್ಟ್ ಆರ್ಡ್ರು 5ನೇ ಆರ್ಡ್ರು ಪಿಕಪ್ ಮಾಡಕ್ಕೆ ಎಲ್ಲಿ ಬೀಳುತ್ತೆ ನೋಡೋಣ ಬನ್ನಿ ಗಾಯ್ಸ್. ಬಿದ್ದಿದೆ, ಎತ್ಕೊಂಡು ಸೀದಾ ಹೋಯ್ತಾ ಇರೋದೆ. 5ನೇ ಆರ್ಡ್ರು ಎಲ್ಲಿ ಬೀಳುತ್ತೆ ನೋಡೋಣ ಬನ್ನಿ. 5ನೇ ಪಿಕಪ್ ಬಂದು ಪಾಸ್ತಾ ಸ್ಟ್ರೀಟ್ ಅನ್ನೋದಕ್ಕೆ ಬಿದ್ದೈತೆ. ಇಲ್ಲಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ 5ನೇ ಆರ್ಡ್ರು. 6ನೇದು ಬಂದು ಎಲ್ಲಿ ಬೀಳುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇನ್ನು ಈ ಆರ್ಡ್ರು ರೆಡಿ ಆಗಕ್ಕೆ 5-10 ನಿಮಿಷ ಬೇಕಂತೆ. ಅಲ್ಲಿ ಗಂಟ ವೆಯ್ಟ್ ಮಾಡೋಣ. ಅದಾದ್ಮೇಲೆ ಇಲ್ಲಿಂದ ಪಿಕಪ್ ಮಾಡ್ಕೊಂಡು 5ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡೋಣ. ಓಕೆನಾ ಗಾಯ್ಸ್ ಬನ್ನಿ. ಯಾಕೆ ಗುರು, ದುಡ್ಡಿರೋಗಿಂತ ಹೋಟ್ಲು, ಬಡವ್ರಿಗೆಲ್ಲ ಇಂಥ ಹೋಟ್ಲೆಲ್ಲ ಸೆಟ್ ಆಗಲ್ಲ. ಶ್ರೀಮಂತರು ಬರಬೇಕು, ತಿನ್ಬೇಕು. ಇಲ್ಲಿಂದ ಪಿಕಪ್ ಮಾಡ್ಕೊಂಡು 600 ಮೀಟ್ರು ಡ್ರಾಪ್ ಐತೆ. ಡ್ರಾಪ್ ಮಾಡೋಣ ಬನ್ನಿ ಗಾಯ್ಸ್. ನೋಡ್ರಿ, ಇದೆ ಪಾಸ್ತಾ ಸ್ಟ್ರೀಟ್ ಅಂತೆ. ಇದನ್ನು ಹೋಗಿ ಡೆಲಿವರಿ ಕೊಟ್ಬಿಟ್ಟು ನೆಕ್ಸ್ಟ್ 6ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡೋಣ ಬನ್ನಿ.
ತಿರ್ಗಾ 6ನೇ ಆರ್ಡರ್ ಬೀಳ್ತೈತೆ, ಎಲ್ಲೂ ಬೀಳ್ತೈತೆ ನೋಡೋಣ, ನೋಡಿ ಪಿಕಪ್ ಮಾಡ್ಕೊಳೋಣ ಬನ್ನಿ guys. ನಮ್ಮನ್ನ ಈ ತರ ಆದ್ರೆ ಹೆವಿ ಬೇಜಾರಾಗುದ್ರು. ಕಸ್ಟಮರ್ ಫೋನ್ ಮಾಡ್ತಾ ಇದ್ದೀನಿ, ಕಸ್ಟಮರ್ ಫೋನೇ ಪಿಕ್ ಮಾಡ್ತಾ ಇಲ್ಲ. ಇದನ್ನ ಡ್ರಾಪ್ ಮಾಡೋಕ್ಕೆ 5th ಫ್ಲೋರ್ ಹತ್ಕೊಂಡು ಹೋಗ್ಬೇಕು. ಹೋಣ ಬರ್ರಿ. ಪ್ರಥಮ ಅವ್ರ ಜೊತೆ ಇದ್ದೀನಿ, ಜೈ ಡಿ ಬಾಸ್. ಪ್ರಥಮ ಅವ್ರನ್ನ ನಾನು ಇಲ್ಲೇ ಬಂದು ಮೀಟ್ ಮಾಡಿದ್ದು. ಏನಂದರೆ ಡೆಲಿವರಿ ಕೊಡೋಕ್ಕೆ ಅಂತ ಹೋಗಿದ್ದೆ ಬೇರೆಯವ್ರಿಗೆ, ಇವ್ರಿಗಲ್ಲ. ಅದನ್ನು ಡ್ರಾಪ್ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ನೋಡಿದಾಗ ಒಂದು ವಿಡಿಯೋ ಮಾಡ್ಕೊಂಡೆ ಗಾಯ್ಸ್. ಇಷ್ಟೇ ಇವತ್ತಿನ ಜೀವನ. ಓಕೆ ಬಾಯ್ ಫ್ರೆಂಡ್ಸ್.